ಹೈಬ್ರಿಡ್ ಯುಗದ ಕಾಲದಲ್ಲಿ ದೇಶಿ ತಳಿಗಳು ಕಣ್ಮರೆಯಾಗುತ್ತಿವೆ. ರಾಸಾಯನಿಕ ಪದ್ಧತಿಯಿಂದ ಬೆಳೆದ ವಿಷಾಹಾರವನ್ನೇ ಎಲ್ಲರೂ ಸೇವಿಸಬೇಕಾಗಿದೆ. ಇದರ ಪರಿಣಾಮ ಅನೇಕ ರೋಗಗಳಿಗೆ ಮನುಷ್ಯ ತುತ್ತಾಗುತ್ತಿದ್ದಾನೆ. ಇಂತಹ ವಿಷಮ ಸ್ಥಿತಿಯಲ್ಲಿ ಇಲ್ಲೊಬ್ಬ ರೈತ ದೇಶಿ ಬೀಜಗಳ ಸಂರಕ್ಷಣೆಗೆ ಪಣ ತೊಟ್ಟಿದ್ದು ಸುಮಾರು 18 ತಳಿಯ ದೇಸಿ ಜೋಳ ಬೆಳೆದು ಸೈ ಎನಿಸಿಕೊಂಡಿದ್ದಾರೆ. ಇದು ಪಕ್ಕಾ ದೇಸಿ ಜವಾರಿ ಜೋಳ ಬೆಳೆದು ಯಶಸ್ವಿಯಾಗಿರುವ ಮಾದರಿ ಕೃಷಿ ಋಷಿಯ ಯಶೋಗಾಥೆ ನಿಮ್ಮ ಲೋಕಲ್ 18ನಲ್ಲಿ. ಅದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಎಂಬ ಪುಟ್ಟ ಗ್ರಾಮ. ಆ ಗ್ರಾಮದ ರೈತ ಕಲ್ಲಪ್ಪ ಪಂಡಿತಪ್ಪ ನೇಗಿನಹಾಳ ಅವರ ಸಾವಯವ ಕೃಷಿಯಿದ್ದ ಪ್ರೀತಿ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ಇವರು ಹಲವು ಬಗೆಯ ಜವಾರಿ ಜೋಳ ಬೆಳೆದು ಎಲ್ಲರನ್ನೂ ಬೆರಗುಗೊಳಿಸಿದವರು. ಸಾಮಾನ್ಯವಾಗಿ ರೈತರು ಒಂದೇ ತಳಿಯ ಬೆಳೆ ಬೆಳೆಯುತ್ತಾರೆ. ಆದರೆ ಕಲ್ಲಪ್ಪ ಅವರು ಮಾತ್ರ ಕಳೆದ ಹಲವು ವರ್ಷಗಳಿಂದ 18ಕ್ಕೂ ಅಧಿಕ ತರಹದ ಜೋಳ ಬೆಳೆದು ದೇಸಿ ಬೀಜ ಸಂರಕ್ಷಿಸಿ ಜೋಳದ ಕ್ರಾಂತಿಗೆ ಮುನ್ನುಡಿ ಬರೆದಿದ್ದಾರೆ. ಇವರಲ್ಲಿ ಹಲವು ಬಗೆಯ ಜೋಳದ ತಳಿಗಳಿವೆ. ಕಣಮುಚಕ ಅಳ್ಳಿನ ಜೋಳ, ಕಾಗಿಮೂತಿ ಅಳ್ಳಿನ ಜೋಳ, ಪಿಂಜರ ಅಳ್ಳಿನ ಜೋಳ, ಮಲ್ಲೂರಿ, ಸಕ್ರಿ ಮುಕ್ರಿ, ಕೆಂಪು ಕಡಬಿನ ಜೋಳ, ಲೋಕುರಿ ಜೋಳ, ಶೇಡಬಾಳ ಜೋಳ, ಶೇಡಂ ಜೋಳ, ಮುತ್ತಿನ ಜೋಳ, ದೋಸೆ ಜೋಳ, ಪುಲೇಶೋದ ಜೋಳ, ಮಲ್ಲೂರಿ ಜೋಳ, ಕಾರಜೋಳ, ಹಾಲಿಮರ್ಡಿ ಜೋಳ, ಲೋಕಲ್ ಬಾರ್ಸಿ ಜೋಳ, ಎಣೆಗಾರ ಜೋಳ, ಗಟ್ಟಿತೆನಿ, ಮಾಲದಂಡಿ ಜೋಳ ಸೇರಿ 18 ಬಗೆಯ ಜೋಳವನ್ನ ರೈತ ಕಲ್ಲಪ್ಪ ನೇಗಿನಹಾಳ ಸಮೃದ್ಧವಾಗಿ ಬೆಳೆದಿದ್ದಾರೆ. ಶೂನ್ಯ ಬಂಡವಾಳದಿಂದ ಸಾವಯವ ಕೃಷಿ ಶುರು ಮಾಡಿದ್ದ ಅವರಿಗೆ ಒಟ್ಟು 10 ಎಕರೆ ಜಮೀನಿದ್ದು ಅದರಲ್ಲಿ 5 ಎಕರೆಯಲ್ಲಿ ಜೋಳ ಬೆಳೆದಿದ್ದಾರೆ. ಇನ್ನುಳಿದ 5 ಎಕರೆಯಲ್ಲಿ ಟೊಮೆಟೊ, ಸೌತೆಕಾಯಿ ಸೇರಿ ಮತ್ತಿತರ ತರಕಾರಿ ಬೆಳೆಯುತ್ತಾರೆ. ಜೊತೆಗೆ ಕರಿಕಡ್ಲಿ, ಅಲಸಂದಿ, ಗೋಧಿ, ಸದಕ, ಸಿರಿಧಾನ್ಯಗಳಾದ ನವಣೆ, ಬರ್ಗ, ರಾಗಿ, ಸಜ್ಜೆಯನ್ನೂ ಬೆಳೆಯುತ್ತಾರೆ. ಹೊಲದಲ್ಲಿ ಕುರಿಗಳನ್ನ ಮಲಗಿಸುತ್ತಾರೆ. ಅಲ್ಲದೆ ಸಗಣಿ ಗೊಬ್ಬರ, ಎರೆಹುಳು, ಹಸಿರು ಎಲೆ ಗೊಬ್ಬರ ಬಳಸಲಾಗುತ್ತದೆ. ರಾಸಾಯನಿಕ ಕ್ರಿಮಿನಾಶಕ ಬದಲು ಮನೆಯಲ್ಲೇ ತಯಾರಿಸಿದ ದಶಪರ್ಣಿಯನ್ನ ಬಳಸುತ್ತಿರುವ ಕಲ್ಲಪ್ಪ ಅವರದು ಶೂನ್ಯ ಬಂಡವಾಳ ಸಂಪೂರ್ಣ ಸಾವಯವ ಕೃಷಿ. ಇದು ನಮಗೆ ನೆಮ್ಮದಿ ಮತ್ತು ಆರೋಗ್ಯವನ್ನು ಕೊಟ್ಟಿದೆ. ಜೋಳದಿಂದ ಹೆಚ್ಚು ಆದಾಯ ಬರಲ್ಲ, ಆದರೆ ದೇಶಿ ತಳಿ ಉಳಿಬೇಕು ಎಂಬ ಏಕೈಕ ಉದ್ದೇಶದಿಂದ ಜೋಳ ಬೆಳೆಯುತ್ತಿದ್ದಾರೆ. ಮೊದಲು ರಾಸಾಯನಿಕ ಕೃಷಿ ಪದ್ಧತಿಯಿಂದ ಸಾಲಗಾರನಾಗಿದ್ದ ಕಲ್ಲಪ್ಪ ಇಂದು ಎಲ್ಲಾ ಬೆಳೆ ಸೇರಿ ಪ್ರತಿ ವರ್ಷ 4.5 ಲಕ್ಷ ಆದಾಯ ಗಳಿಸುತ್ತಿದ್ದಾರೆ. 75ರಿಂದ 80 ಟನ್ ಜವಾರಿ ಜೋಳ ಬೆಳೆಯುವ ಕಲ್ಲಪ್ಪ ಅವರ ಬಳಿ ಜೋಳ ಖರೀದಿಸಲು ಜನ ಮುಗಿಬೀಳುತ್ತಾರೆ. ಯರಗಟ್ಟಿ, ಲೋಕಾಪುರ, ಚಡಚಣ, ಹಾವೇರಿ, ದಾವಣಗೆರೆ, ಕುಂದಗೋಳ, ರಾಯಚೂರ, ಜೇವರ್ಗಿ ಸೇರಿ ವಿವಿಧೆಡೆ ರೈತರು ಕಲ್ಲಪ್ಪ ಅವರ ಮನೆಗೆ ಬಂದು ಬೀಜಗಳನ್ನ ಖರೀದಿ ಮಾಡಿ ಉತ್ತಮ ಫಸಲು ತೆಗೆಯುತ್ತಿದ್ದಾರೆ. ಅಲ್ಲದೆ ಬೆಂಗಳೂರು, ಕಲಬುರಗಿ, ದಾವಣಗೆರೆ ಸೇರಿ ಮತ್ತಿತರ ಕಡೆಯವರು ಫೋನ್ ಮೂಲಕ ಆರ್ಡರ್ ಮಾಡುತ್ತಾರೆ. ಫೋನ್ ಪೇ ಮೂಲಕ ಹಣ ಹಾಕಿಸಿಕೊಂಡು ಅವರಿಗೆ ಬೇಕಾದಷ್ಟು ಜೋಳ ಕಳಿಸಿಕೊಡುತ್ತೇನೆ. 25 ಕೆಜಿ ಪ್ಯಾಕೆಟ್ ಮಾಡುತ್ತಿದ್ದು ಇನ್ನು ಬೀಜಕ್ಕಾಗಿ 1-2 ಕೆಜಿ ಪ್ಯಾಕೆಟ್ ಮಾಡಿಕೊಡುತ್ತಿದ್ದಾರೆ. ಧಾರವಾಡ ಕೃಷಿ ಮೇಳ ಸೇರಿ ಎಲ್ಲಿಯೇ ಮೇಳಗಳು ನಡೆದರೂ ಅಲ್ಲಿ ಕಲ್ಲಪ್ಪ ಹಾಜರಿರುತ್ತಾರೆ. ಜೋಳದ ಬೀಜ ಮಾರಾಟ ಮಾಡ್ತಾರೆ. ಆಸಕ್ತ ರೈತರಿಗೆ ಜೋಳ ಬೆಳೆಯುವ ವಿಧಾನ ತಿಳಿಸಿಕೊಡ್ತಾರೆ. 3ನೇ ತರಗತಿವರೆಗೆ ಮಾತ್ರ ಓದಿರುವ ಕಲ್ಲಪ್ಪ ರೈತರು ಮತ್ತು ವಿದ್ಯಾರ್ಥಿಗಳಿಗೆ ಸಾವಯವ ಕೃಷಿ ಪಾಠ ಮಾಡುತ್ತಾರೆ. ಇವರ ಈ ಕೃಷಿ ಸಾಧನೆಗೆ 2013-14ನೇ ಸಾಲಿನ ಕೃಷಿ ಪಂಡಿತ ರತ್ನ ಪ್ರಶಸ್ತಿಯನ್ನ ಕರ್ನಾಟಕ ಸರ್ಕಾರ ನೀಡಿ ಗೌರವಿಸಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಕೃಷಿ ಋಷಿ, ಆರ್ಟ್ ಆಫ್ ಲಿವಿಂಗ್ ಕೃಷಿ ರತ್ನ,
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬೀಜ ಸಂರಕ್ಷಕ ಪ್ರಶಸ್ತಿ ಸೇರಿ ಅನೇಕ ಪ್ರಶಸ್ತಿಗಳು ಇವರನ್ನ ಅರಸಿ ಬಂದಿವೆ. ಕಲ್ಲಪ್ಪ ಅವರಿಗೆ ಪತ್ನಿ ಮಗ ದೊಡ್ಡ ಶಕ್ತಿ ಎಂದರೆ ತಪ್ಪಿಲ್ಲ. ಪತ್ನಿ ಸಾವಿತ್ರಿ ಮತ್ತು ಪುತ್ರ ಗೋಪಾಲ್ ದೊಡ್ಡ ಶಕ್ತಿಯಾಗಿದ್ದಾರೆ. ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುತ್ತಿದ್ದಾರೆ. ಪದವಿ ಮುಗಿಸಿದ್ರೂ ಮಗನನ್ನ ನೌಕರಿಗೆ ಕಳಿಸದೆ ಕೃಷಿಯನ್ನೇ ಮಾಡಿಸುತ್ತಿರುವುದು ಇನ್ನೂ ವಿಶೇಷ.